150 ಕ್ವಿಂಟಲ್ ಕಿಚಡಿ, ಅದರ ಜೊತೆಗೆ 80,000 ಲೀಟರ್ ಸಾಂಬಾರನ್ನ ಪ್ರಸಾದ ರೀತಿಯಲ್ಲಿ ಮಾಡಿ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಬಡಿಸ್ತಾರೆ. ಈಗಾಗಲೇ ನಿಮ್ಗೆ ಇದು ಯಾವ ಜಾತ್ರೆ ಅಂತೇಳಿ ಗೊತ್ತಾಗಿರ್ತೈತ್ರಿ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಸಿದ್ಧಿಯನ್ನ ಪಡೆದೈತ್ರಿ. ಹಾಯ್ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ರಬಕವಿಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವಂತ ಓಂ ಶ್ರೀ ಪ್ರಭುಲಿಂಗೇಶ್ವರ ಅಜ್ಜನವರ ಚಿಮ್ಮಡದ ಕಿಚಡಿ ಜಾತ್ರೆಗೆ ಬಂದದೀವ್ರಿ. ಈ ಒಂದು ಜಾತ್ರೆಯನ್ನ 3-4 ತಲೆಮಾರಿನಿಂದ ಯಶಸ್ವಿಯಾಗಿ ಮಾಡ್ಕೊಂತ ಬರಾಕತ್ತಾರಿ. ಈ ಒಂದು ಜಾತ್ರೆಗೆ ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಬಂದು ಪ್ರಭುಲಿಂಗೇಶ್ವರ ಅಜ್ಜನವರ ಆಶೀರ್ವಾದವನ್ನ ಹಾಗೂ ಕಿಚಡಿ ಪ್ರಸಾದವನ್ನ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಈ ಒಂದು ಪ್ರಭುಲಿಂಗೇಶ್ವರ ಅಜ್ಜನವರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಪ್ರಭುಲಿಂಗೇಶ್ವರ ಅಜ್ಜನವರು ಸಂಚಾರವನ್ನ ಮಾಡುವಾಗ ಚಿಮ್ಮಡದ ಪೂರ್ವ ದಿಕ್ಕಿನಲ್ಲಿ ಬಂದು ನೆಲೆಯನ್ನ ನಿಲ್ತಾರೆ. ಹಾಗೇನೆ ಪ್ರಭುಲಿಂಗೇಶ್ವರ ಅಜ್ಜನವರ ದೈವಿಕ ಶಕ್ತಿಯನ್ನ ತಿಳಿದಂತ ಅಲ್ಲಿನ ಸ್ಥಳೀಯ ಭಕ್ತರು ಅಜ್ಜನವರ ಬಳಿಗೆ ಹೋಗಿ ದರ್ಶನವನ್ನ ಪಡೆದು ಅಜ್ಜನವರಿಗೆ ಕಿಚಡಿ ಹಾಗೂ ಅಂಬಲಿ ಪ್ರಸಾದವನ್ನ ನೀಡ್ತಿದ್ರಿ. ಅಂದಿನಿಂದ ಈ ಒಂದು ಐತಿಹಾಸಿಕ ಕಿಚಡಿ ಜಾತ್ರೆ ಆರಂಭ ಆಯ್ತು ಅಂತ ಹೇಳಿ ಅಲ್ಲಿನ ಸ್ಥಳೀಯ ಜನರು ಹೇಳ್ತಾರೆ. ಈ ಒಂದು ಜಾತ್ರೆಗೆ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಇಲ್ಲದೆ ಜನರು ಇಲ್ಲಿಗೆ ಬಂದು ದೇವರ ಆಶೀರ್ವಾದವನ್ನ ಪಡೆದು ಪ್ರಸಾದವನ್ನ ಸೇವಿಸ್ತಾರೆ. ನಾವು ಮೊದಲ ಬಾರಿಗೆ ಈ ಒಂದು ಜಾತ್ರೆಗೆ ಬಂದಿದ್ದೇವ್ರಿ. ಜನರ ನೂಕು ನುಗ್ಗಾಟದ ಮಧ್ಯೆ ಸಮಾಧಾನದಿಂದ ಸರ್ದಿ ಸಾಲಿನಲ್ಲಿ ನಿಂತು ಶ್ರೀ ಪ್ರಭುಲಿಂಗೇಶ್ವರ ಅಜ್ಜನವರ ದರ್ಶನವನ್ನ ಪಡೆದು ಇತಿಹಾಸವನ್ನ ಹೊಂದಿರತಕ್ಕಂತ ಈ ಒಂದು ಕಿಚಡಿ ಜಾತ್ರೆ ಕಿಚಡಿ ಪ್ರಸಾದವನ್ನ ಪಾಳೆ ಹಚ್ಚಿ ನೀಡಿಸ್ಕೊಂಡು ಜಬರ್ದಸ್ತ್ ಊಟವನ್ನ ಮಾಡಿದ್ದೇವ್ರಿ. ಹಾಗೇನೆ ಈ ಒಂದು ಜಾತ್ರೆಗೆ ಬಂದಿರತಕ್ಕಂತ ಎಲ್ಲ ನಮ್ಮ ಇನ್ಸ್ಟಾ ದೇವರುಗಳಿಗೆಲ್ಲ ಭೇಟಿಯಾಗಿ ಶ್ರೀ ಪ್ರಭುಲಿಂಗೇಶ್ವರ ಅಜ್ಜನವರ ರಥವನ್ನ ನಡ್ಕೊಂತ ನಮ್ಮ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದೀವ್ರಿ. ಇದಾಗಿತ್ರಿ ಇವತ್ತಿನ ಈ ಒಂದು ಸಣ್ಣ ವಿಡಿಯೋ ರೀ. ವಿಡಿಯೋದಲ್ಲಿ ಏನಾದ್ರೂ ತಪ್ಪು ತಡೆಗಳು ಆಗಿದೆ ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.